ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ 3 ಡೇಸ್ ಬ್ಯಾಕ್ ಒಂದು ಪ್ರೈಸ್ ಟ್ಯಾಗ್ ಬಗ್ಗೆ KSIC ಸ್ಯಾರಿಯಲ್ಲಿ ಪ್ರೈಸ್ ಟ್ಯಾಗ್ನ ಹಾಕಿರಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದ ಮುಂದುವರೆದ ಭಾಗ ಅಂತ ಅಂದ್ಕೊಳ್ಬೋದು ನೀವು. ಈ ವಿಡಿಯೋದಲ್ಲಿ ನಾನು ಏನೇನು ತಿಳಿಸ್ತಾ ಇದ್ದೀನಿ ಅಂತಂತಂದರೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟನ್ನು KSIC ಫಾಲೋ ಮಾಡ್ತಾ ಇದ್ದಾರಾ, ಮತ್ತು ಲೀಗಲ್ ಮೆಟ್ರಾಲಜಿ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರಾ, ಇದನ್ನು ಎಲ್ಲರಿಗೂ ಅರ್ಥ ಆಗೋ ಥರ ಏನಿದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಏನು, ಲೀಗಲ್ ಮೆಟ್ರಾಲಜಿ ರೂಲ್ಸ್ ಅಂದರೆ ಏನು, ಇದ್ರ ಬಗ್ಗೆ ನಾನಿವತ್ತು ಕಂಪ್ಲೀಟ್ ಡಿಸ್ಕಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಂತ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತಂತಂದರೆ, ನಾವು ಕನ್ಸ್ಯೂಮರ್ಸ್ ಯಾರು ಇರ್ತೀವಿ, ಈ ಬಟ್ಟೆಗಳನ್ನಾಗಲಿ ಪದಾರ್ಥಗಳನ್ನ ವಸ್ತುಗಳನ್ನ ಯಾವುದೇ ಪ್ರಾಡಕ್ಟ್ಸ್ನ ನಾವು ಬೈ ಮಾಡ್ತೀವಲ್ಲ ಅವ್ರಿಗೋಸ್ಕರ ಆಗಿರುವಂಥ ಒಂದು ಆ್ಯಕ್ಟ್ ಅದು. ಆ ಆ್ಯಕ್ಟಲ್ಲಿ ಏನೇನು ಬರುತ್ತೆ ಅಂದರೆ, ನಾನು ತುಂಬ ದೊಡ್ಡದಾಗಿಬಿಡುತ್ತೆ ಎಲ್ಲ ಹೇಳ್ತಾ ಹೋದರೆ ವಿಡಿಯೋ. ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ಸ್ನ ಕೊಟ್ಕೊಂಡು ಹೇಳ್ತೀನಿ. ಆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ತುಂಬ ಥರ ನಮಗೆ ಪ್ರೊಟೆಕ್ಟ್ ಮಾಡುವಂತಹ ಲಾಸ್ಗಳಿದೆ. ಅದರಲ್ಲಿ ಲಾ ಅಂದರೆ ಕಾನೂನುಗಳಿದೆ. ಅದರಲ್ಲಿ ನಾವು ಇವತ್ತು ಪ್ರೈಸ್ ಟ್ಯಾಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಬರೀ ಅದನ್ನು ಮಾತ್ರ ಫೋಕಸ್ ಮಾಡೋಣ. ನೀವು ಯಾವುದೇ ಬಟ್ಟೆಗಳನ್ನ ತೊಗೊಂಡ್ರು, ಯಾವುದೇ ವಸ್ತುಗಳನ್ನ ತೊಗೊಂಡ್ರು, ಅದ್ರ ಮೇಲೆ ಪ್ರೈಸ್ ಟ್ಯಾಗ್ ಮಾಡೋದು ತುಂಬ ಮ್ಯಾಂಡೇಟ್ರಿ, ಅಂದರೆ ಖಂಡಿತವಾಗಿ ಕಡ್ಡಾಯವಾಗಿ ಮಾಡಲೇಬೇಕು. ಅವರು ಅವತ್ತಾದರೂ ಪ್ರೈಸ್ನ ಫಿಕ್ಸ್ ಮಾಡಲಿ, ಇಂದಿನ ದಿನನಾದರೂ ಪ್ರೈಸ್ನ ಫಿಕ್ಸ್ ಮಾಡಲಿ. ಔಟ್ಲೆಟ್ಸ್ಗಳಲ್ಲಿ, KSIC ಸ್ಯಾರಿ ಔಟ್ಲೆಟ್ಸ್ಗಳಲ್ಲಿ ಯಾವಾಗ ಮಾಡಿದ್ರೂ ಆ ಒಂದು ಟ್ಯಾಗು ಸ್ಯಾರಿಯಲ್ಲಿ ಫಿಕ್ಸ್ ಆಗಿರಲೇಬೇಕು. ಯಾಕೆ ಸ್ಯಾರಿಯಲ್ಲಿ ಟ್ಯಾಗ್ ಇತ್ತೀಚೆಗೆ ಫಿಕ್ಸ್ ಮಾಡ್ತಾಯಿಲ್ಲ ಅನ್ನೋದು ನನ್ನ ಒಂದು ವಿಡಿಯೋ ಇದೆ, ನನ್ನ ಚಾನಲಲ್ಲಿ ಹೋಗಿ ನೋಡಿ. ಮತ್ತು ಏನಕ್ಕೆ ಇದನ್ನು ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಈ ವಿಚಾರಗಳನ್ನ ಅಂತಂದರೆ, ಇತ್ತೀಚೆಗೆ ಸ್ಯಾರಿಗಳು ಪ್ರೈಸ್ ಟ್ಯಾಗ್ ಇಲ್ಲದೆ ಸೇಲ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಟವೆಲ್ಗೂ ಕೂಡ ಇದೆಲ್ಲ ಕಾನೂನಿದೆ ನಮ್ಮ ದೇಶದಲ್ಲಿ. ಇದೆಲ್ಲ ಒಂದು ಲಾ. ಇಲ್ಲಿ ನೋಡಿ, ನೀವು ಒಂದು ಟವೆಲ್ಗೂ ಕೂಡ ಈ ಥರ ಟ್ಯಾಗ್ ಮಾಡಿರಬೇಕು. ಏನೇನಿದೆ ಅದರದ್ದು ಕ್ವಾಂಟಿಟಿ ಏನಿದೆ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ MRP ಏನಿದೆ, ಎಲ್ಲ ಟ್ಯಾಕ್ಸ್ನೂ ಒಳಗೊಂಡಂತೆ ಏನಿರುತ್ತೆ ಇದೆಲ್ಲ ನಾವೇನು ಮಾಡ್ತೀವಿ, ಬಟ್ಟೆ ನೋಡಿದ ತಕ್ಷಣ ಹೋದಾಗ ತೊಗೊಳಕ್ಕೆ ಹೋದ ತಕ್ಷಣ ನಾವು ಅದ್ರ ಪ್ರೈಸ್ ನೋಡ್ತೀವಿ. ಫಸ್ಟು ಪ್ರೈಸ್ ನೋಡಿ ಏನಕ್ಕೆ ಅದನ್ನು ಮಾಡಿದ್ದಾರೆ, ಆ ಕಾನೂನು ಏನಕ್ಕಿದೆ ಅಂತಂದರೆ, ಆ ಲಾ ಏನಕ್ಕಿದೆ ಅಂತಂದರೆ, ನಮಗೆ ಅದನ್ನು ತೊಗೊಳಕ್ಕಾಗುತ್ತಾ ಇಲ್ವಾ ಅಂತ ನಾವು ಫಸ್ಟ್ ಪ್ರೈಸ್ನ ನೋಡ್ತೀವಿ ಯಾವಾಗಲೂ. ಆದರೆ ಇತ್ತೀಚೆಗೆ KSIC ಸ್ಯಾರಿಗಳಲ್ಲಿ ಪ್ರೈಸ್ ಟ್ಯಾಗ್ ಇಲ್ಲ. ಯಾಕೆ ಪ್ರೈಸ್ ಟ್ಯಾಗ್ ಇಲ್ಲ? ಮತ್ತು ಅವರು ನಾಳೆ ಫಿಕ್ಸ್ ಮಾಡ್ತಾರೆ ಪ್ರೈಸ್ನ ಅಂದರೂ ಪ್ರೈಸ್ ಟ್ಯಾಗ್ ಹಾಕಲೇಬೇಕು. ಇಲ್ಲಿ ನೋಡಿ, ನೀವು ಒಂದು ಪಂಚೆ ಇದೆ, ಪಂಚೆಯಲ್ಲೂ ಲೇಬಲಿಂಗ್ ಆಗಿದೆ. ಅಟ್ಲೀಸ್ಟ್ ಅವರು ಟ್ಯಾಗ್ ಮಾಡೋಕ್ಕಾಗಿಲ್ಲ ಅಂತಂದರು ಈ ಥರ ಲೇಬಲಿಂಗ್ ಆದರೂ ಮಾಡಲೇಬೇಕು, ಇಲ್ಲಾಂದರೆ ಅದು ಕಾನೂನಿಗೆ ವಿರುದ್ಧ. ಇನ್ನೊಂದು ಯಾವುದು ಅಂದರೆ ಲೀಗಲ್ ಮೆಟ್ರಾಲಜಿ ರೂಲ್ಸ್ ಅಂತ ಇದೆ. ಲೀಗಲ್ ಮೆಟ್ರಾಲಜಿ ರೂಲ್ಸ್ ಅಂತಂದರೆ ಅದು ಒಂದು ಡಿಪಾರ್ಟ್ಮೆಂಟು. ಈ ಥರ ಯಾವುದಕ್ಕೆ ಅಂತಂದರೆ, ಈ ಥರ ಎಲ್ಲ ಫಾಲೋ ಮಾಡ್ತಾ ಇದ್ದಾರಾ, ಕನ್ಸ್ಯೂಮರ್ಸ್ ಎಗೇನೆಸ್ಟ್ ಹೋಗ್ತಾ ಇದ್ದಾರಾ, MRPನ ಸರಿಯಾಗಿ ಫಿಕ್ಸ್ ಮಾಡಿದ್ದಾರಾ, ಎಲ್ಲ ಟ್ಯಾಕ್ಸು ಅದರಲ್ಲಿ ಇನ್ಕ್ಲೂಡ್ ಆಗಿದೆಯಾ, ಈ ಥರ ವಿಚಾರಗಳನ್ನೆಲ್ಲ ಇದು ಒಳಗೊಂಡಿರುತ್ತೆ. ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಮತ್ತು ಲೀಗಲ್ ಮೆಟ್ರಾಲಜಿ ರೂಲ್ಸ್ ಏನಿರುತ್ತೆ, ಆ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಇದನ್ನೆಲ್ಲ ಒಳಗೊಂಡಿರುತ್ತೆ. ಆದರೆ ಇತ್ತೀಚೆಗೆ KSIC ಸ್ಯಾರಿಗಳಲ್ಲಿ ಪ್ರೈಸ್ ಟ್ಯಾಗ್ ಇರೋಲ್ಲ. ಅದು KSICಗೂ ಸಂಬಂಧಪಡುತ್ತೆ. ಯಾಕೆಂದರೆ ಈ ರೂಲ್ಸು KSIC ಅಂಡರ್ ಗೌರ್ಮೆಂಟ್ ಸೆಕ್ಟರ್ ಅನ್ನೋ ಕಾರಣಕ್ಕೆ ಅದಕ್ಕೆ ಸಂಬಂಧಪಡಲ್ಲ ಅಂತ ಅಂದ್ಕೊಳ್ಬಾರ್ದು ನಾವೆಲ್ಲ ಏನು ಮಾಡ್ತೀವಿ, ಯಾವ ಔಟ್ಲೆಟ್ಸ್ಗೆ ಹೋಗಬೇಕು, ಯಾವ ಔಟ್ಲೆಟ್ಸಲ್ಲಿ ಸ್ಯಾರೀಸ್ಗಳು ಬರುತ್ತೆ, ಎಷ್ಟು ಗಂಟೆಗೆ ಹೋಗಿ ಕ್ಯೂ ನಿಲ್ಲಬೇಕು ಅನ್ನೋದ್ರ ಜೊತೆಗೆ ಈ ಥರ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ. ಈ ಸ್ಯಾರಿಗಳನ್ನ ನಾವು ಪರ್ಚೇಸ್ ಮಾಡಿದಾಗ ಲಾಸ್ಟ್ 1.5 ಇಯರ್ 2 ಇಯರ್ಸಲ್ಲಿ ಮತ್ತು ಇತ್ತೀಚೆಗೆಲ್ಲ ನನ್ನ ರಿಲೇಟಿವ್ಸ್ ಯಾರು ಪರ್ಚೇಸ್ ಮಾಡಿದಾಗ ಯಾವ ಸ್ಯಾರಿಗಳಲ್ಲೂ ಪ್ರೈಸ್ ಟ್ಯಾಗ್ ಇರಲಿಲ್ಲ. ಅವರು ಒಂದು ಪ್ರಿಂಟೌಟ್ನ ಇಟ್ಕೊಂಡು ನಮಗೆ ರೇಟ್ನ ಫಿಕ್ಸ್ ಮಾಡಿದರು. ಯಾಕೆ ಅಂತಂದರೆ ಅದು ಮ್ಯಾಂಡೇಟ್ರಿ, ಅಂದರೆ ಕಡ್ಡಾಯ ನಿಮಗೆ ಇಲ್ಲಿ ಪ್ರೈಸ್ನ ಟ್ಯಾಗ್ ಮಾಡೋಂಥದ್ದು ಎಲ್ಲ ಪ್ರಾಡಕ್ಟ್ಸ್ಗೂ. ಯಾಕೆ ಅಂತಂದರೆ ಕನ್ಸ್ಯೂಮರ್ಸ್ನ ಅವರು ಓವರ್ ಚಾರ್ಜ್ ಮಾಡಬಾರ್ದು ಅಂತ. ಓವರ್ ಚಾರ್ಜ್ ಅಂದರೆ ಹೆಚ್ಚಿನ ಬೆಲೆ ನಿಗದಿ ಮಾಡಬಾರ್ದು, ಅದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಯಾಕೆ ಪ್ರೈಸ್ ಟ್ಯಾಗ್ ಮಾಡಬೇಕಂತಂದರೆ, ಆ ಪ್ರೈಸ್ ಟ್ಯಾಗಲ್ಲಿ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ಬೆಲೆಯನ್ನು ಅವ್ರು ನಿಗದಿ ಮಾಡಬಾರ್ದು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಪ್ರೈಸ್ ಟ್ಯಾಗ್ದು. ಎಲ್ಲ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ಹೋಗ್ತೀವಿ, ಸೀರೆಗಳನ್ನ ಪರ್ಚೇಸ್ ಮಾಡ್ತೀವಿ, ಮತ್ತು ಮನೆಗೆ ಬರ್ತೀವಿ, ಇದ್ರ ಕಡೆ ಗಮನ ಕೊಡ್ತಾ ಇದ್ದೀವ ನಾವು? ಪ್ರೈಸ್ ಟ್ಯಾಗ್ ಯಾಕೆ ಇಲ್ಲ, ಇದು ಪ್ರೈಸ್ ಟ್ಯಾಗು ಮ್ಯಾಂಡೇಟ್ರಿನಾ, ಅದೆಲ್ಲ ಯಾರೂ ಯೋಚನೆ ಮಾಡಿಲ್ಲ. ಇದನ್ನು ಯಾರು ಕ್ವೆಶ್ಚನ್ ಮಾಡಿದಾರಾ? KSIC ಔಟ್ಲೆಟ್ಸ್ಗಳಲ್ಲಿ ನಾವು ಹೋಗ್ತೀವಿ, ಸೀರೆಗಳನ್ನ ತೊಗೊಂಡು ಬರ್ತೀವಿ ಹೊರತು ಇಂಥದನ್ನ ಯಾರೂ ಗಮನಿಸೋದೇ ಇಲ್ಲ.
ಯಾಕೆ ನಾನು ಈ ಥರ ವಿಚಾರಗಳನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಹೆಚ್ಚಿನ ಯಾವುದೇ ಪದಾರ್ಥ ಆಗಿರಲಿ, ಅದು ಎಷ್ಟೇ ಪ್ರೈಸ್ ರಿವೈಸ್ ಆಗ್ತಾ ಇರಲಿ, ಬೆಲೆ ಹೆಚ್ಚಾಗಿದೆ, ಅವ್ರು ಹೇಳ್ತಾರೆ ಸಿಲ್ಕ್ ಬೆಲೆ ಹೆಚ್ಚಾಗ್ತಾ ಇದೆ, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಸಿಲ್ವರ್, ಏನೇ ಕಾರಣಗಳನ್ನ ಕೊಟ್ಟರು ಪ್ರೈಸ್ ಟ್ಯಾಗು ಕಡ್ಡಾಯವಾಗಿ ಅವರು ಟ್ಯಾಗ್ ಮಾಡಲೇಬೇಕಾಗತ್ತೆ. ಇತ್ತೀಚೆಗೆ ಯಾವ ಸೀರೆಗಳಲ್ಲೂ ಪ್ರೈಸ್ ಟ್ಯಾಗ್ ಇಲ್ಲ. ಈಗ ರೀಸೆಂಟಾಗಿ ಈಗ ಯಾರಾದರೂ ತೊಗೊಂಡಿದ್ರೆ, ವಾರಗಳಲ್ಲಿ ತಿಂಗಳುಗಳಲ್ಲಿ ತೊಗೊಂಡಿದ್ರೆ ಅದರಲ್ಲಿ ಪ್ರೈಸ್ ಟ್ಯಾಗ್ ಇದೆಯಾ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸಿ. ಅದ್ರದ್ದು ಕ್ಲಾರಿಫಿಕೇಷನ್ ಬೇಕಾಗತ್ತೆ. ನೀವು ನೋಡ್ಕೊಂಡಿದ್ದೀರಾ ಹೋಗಿ ಪ್ರೈಸ್ ಟ್ಯಾಗ್ ಇದೆಯಾ ಸ್ಯಾರಿಯಲ್ಲಿ ಅಂತ ನೋಡಿದ್ದೀರಾ? ನೀವು ಬರೀ ಬಿಲ್ಲಲ್ಲಿ ಮಾತ್ರ ಅವರು GSTನ ಸೇರಿಸಿ ಬಿಲ್ ಮಾಡ್ತಾಯಿದ್ದಾರಾ? ಮತ್ತು ಇನ್ನೊಂದು ಪ್ರೈಸ್ ಟ್ಯಾಗಲ್ಲಿ ನಿಮಗೆ GSTನೂ ಸೇರಿಸ್ಬೇಕಂತ ಇದೆ, ಅದನ್ನು ಅವರು ಫಾಲೋ ಮಾಡ್ತಾಯಿಲ್ಲ. 5% ಆಮೇಲೆ ಅವರು ಡಿಡಕ್ಟ್ ಮಾಡ್ತಾರೆ. ಒಂದು ಮುಖ್ಯವಾಗಿ ನೀವೇನು ತಿಳ್ಕೊಬೇಕು ಅಂದರೆ, ಮತ್ತು ಇನ್ನೊಂದು ಮುಖ್ಯವಾಗಿ ನೀವು ಒಂದು ಚಿಕ್ಕದ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಾನು ನಿಮಗೆ. ಎಲ್ಲರಿಗೂ ಅರ್ಥ ಆಗುತ್ತೆ ಈ ಥರ ಎಕ್ಸಾಂಪಲ್ಸ್ ಕೊಡೋದ್ರಿಂದ. ನಾವು ಚಿನ್ನವನ್ನು ಖರೀದಿ ಮಾಡೋಕ್ಕೆ ಹೋದಾಗ ನಿಮಗೆ ಒಂದು ಚಿಕ್ಕ ಚಿಕ್ಕ ಓಲೆಗಳು, ಇಯರಿಂಗ್ಸ್ಗೂ ಒಂದು ರಿಂಗ್, ಉಂಗುರಗಳು ಎಲ್ಲದ್ರ ಮೇಲೂ ಪ್ರೈಸ್ ಟ್ಯಾಗ್ ಮಾಡಿರ್ತಾರೆ. ನೀವು ಗಮನಿಸಿರ್ಬೋದು. ಚಿನ್ನದ ಬೆಲೆ ದಿನಾ ವೇರಿ ಆಗ್ತಾ ಇರುತ್ತೆ, ವ್ಯತ್ಯಾಸ ಆಗ್ತಾನೇ ಇರುತ್ತೆ ದಿನದಿಂದ ದಿನಕ್ಕೆ. ಆದ್ರೂ ಅವರು ಎಲ್ಲ ರಿವೈಸ್ ಮಾಡಿ ಅವತ್ತಿನ ಪ್ರೈಸ್ನ ಅಲ್ಲಿ ಟ್ಯಾಗ್ ಮಾಡಿರ್ತಾರೆ ಎಲ್ಲದ್ರ ಮೇಲೆ. ಅದು ಇದಕ್ಕೂ ಅಪ್ಲೈ ಆಗುತ್ತೆ. ಇವರು ಯಾಕೆ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಫಾಲೋ ಮಾಡ್ತಾ ಇಲ್ಲ, ಲೀಗಲ್ ಮೆಟ್ರಾಲಜಿ ರೂಲ್ಸ್ನ ಯಾಕೆ ಫಾಲೋ ಮಾಡ್ತಾ ಇಲ್ಲ, ಇದರ ವಿರುದ್ಧ ನಮಗೆ ಕನ್ಸ್ಯೂಮರ್ಸ್ಗೆ ಕಂಪ್ಲೇಂಟ್ ಕೊಡೋ ಅಂಥ ಎಲ್ಲ ಹಕ್ಕುಗಳು ಇರುತ್ತೆ. ಈ KSIC ವಿರುದ್ಧ ಕೊಡೋಕ್ಕೆ ಎಲ್ಲ ಥರ ಹಕ್ಕುಗಳನ್ನು ನಾವು ಪಡ್ಕೊಂಡಿರ್ತೀವಿ ಕನ್ಸ್ಯೂಮರ್ಸು. ಯಾಕೆ ಅಂತಂದರೆ ನಮ್ಮ ಪ್ರೊಟೆಕ್ಷನ್ಗೋಸ್ಕರ, ಕಸ್ಟಮರ್ಸ್ ಪ್ರೊಟೆಕ್ಷನ್ಗೋಸ್ಕರನೇ ಈ ಎಲ್ಲ ಆ್ಯಕ್ಟ್ಗಳು ಇರೋದು, ಈ ಎಲ್ಲ ಲಾಗಳು ಇರುತ್ತೆ. ಮತ್ತು ಅದು ರಿವೈಸ್ ಆಗ್ತಾನೇ ಹೋಗುತ್ತೆ. ಇವರು ಏನು ಮಾಡ್ತಾರೆ ಆದರೆ ಈ ಯಾವ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಮತ್ತು ಯಾರು ಅಲ್ಲಿ ಕೇಳ್ತಾನೂ ಇಲ್ಲ. ಪರ್ಚೇಸ್ ಮಾಡೋರು ಹೋಗ್ತೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಯಾವ ಔಟ್ಲೆಟ್ಸ್ಗೆ ಹೋಗಬೇಕು, ಯಾವಾಗ ಎಷ್ಟು ಗಂಟೆಗೆ ಕ್ಯೂ ನಿಲ್ಲಬೇಕು, ಎಲ್ಲದ್ರ ಜೊತೆಗೆ ಈ ಥರ ಮಾಹಿತಿಗಳನ್ನೂ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಈ ಥರ ವಿಡಿಯೋಗಳು, ಅವೇರ್ ಮಾಡುವಂತಹ ವಿಡಿಯೋಗಳು ತುಂಬ ನನ್ನ ಚಾನಲಲ್ಲಿದೆ. ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಮತ್ತು ಯಾರಾದರೂ ರೀಸೆಂಟಾಗಿ ಸೀರೆಗಳನ್ನ ಪರ್ಚೇಸ್ ಮಾಡಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಲ್ಲಲ್ಲಿ ನಿಮಗೆ ಪ್ರೈಸ್ ಟ್ಯಾಗ್ ಮಾಡಿದಾರಾ, ನಿಮಗೆ ಬಿಲ್ ಮಾಡಿಕೊಡ್ತಾರಲ್ಲ ಅದನ್ನು ಬಿಟ್ಟು ಸ್ಯಾರಿಯಲ್ಲಿ ಪ್ರೈಸ್ ಟ್ಯಾಗ್ ಆಗಿದೆಯಾ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಅದರದ್ದು ಕ್ಲಾರಿಫಿಕೇಷನ್ ಬೇಕಾಗುತ್ತೆ. ನಾವು ಇತ್ತೀಚೆಗೆ 6-8 ತಿಂಗಳು, 1 ವರ್ಷ, 1.5 ವರ್ಷದಲ್ಲಿ ಬೈ ಮಾಡಿದ ಯಾವ ಸೀರೆಗಳಿಗೂ ಪ್ರೈಸ್ ಟ್ಯಾಗ್ ಇರಲಿಲ್ಲ. ಯಾವುದನ್ನು ರೂಲ್ಸು ಅವರು ಫಾಲೋ ಮಾಡಿರಲಿಲ್ಲ. ಇವತ್ತು ಬರೀ ಪ್ರೈಸ್ ಟ್ಯಾಗ್ ಅಷ್ಟೇ ಟಾಪಿಕ್ ಆಗಿರೋದ್ರಿಂದ ಇದನ್ನು ಮಾತ್ರ ನಾನು ಕವರ್ ಮಾಡ್ತಾಯಿದ್ದೀನಿ. ಈ ಆ್ಯಕ್ಟಲ್ಲಿ ತುಂಬ ಥರ ವಿಧವಾದ ಪ್ರೊಟೆಕ್ಷನ್ ಲಾಸ್ಗಳಿದೆ. ಆದರೆ ನಾನು ಎಲ್ಲರಿಗೂ, ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಬರೀ ಒಂದು ಚಿಕ್ಕ ವಿಡಿಯೋ ಆಗಲಿ ಅನ್ನೋಕ್ಕೋಸ್ಕರ ತುಂಬ ಸರಳವಾಗಿ ಹೇಳೋಣ ಅಂತ ಇದನ್ನು ಹೇಳ್ತಾ ಇದ್ದೀನಿ. ನನ್ನ ಚಾನಲ್ನ ಫಾಲೋ ಮಾಡಿ. ತುಂಬ ವೀಡಿಯೋಸ್ ನನ್ನ ಚಾನಲಲ್ಲಿದೆ. ಇದರ ಎಲ್ಲರ ಆಗ್ರಹ ಕೂಡ ಇದೆ, ಪ್ರೈಸ್ ಟ್ಯಾಗ್ ಆಗಬೇಕು. ನೀವು ಹಿಂದಿನ ದಿನ ಪ್ರೈಸ್ನ ಫಿಕ್ಸ್ ಮಾಡಿದ್ರು, ಬೆಲೆಯನ್ನು ಫಿಕ್ಸ್ ಮಾಡಿದ್ರು ನೀವು ಪ್ರೈಸ್ ಟ್ಯಾಗ್ ಮಾಡಲೇಬೇಕಾಗತ್ತೆ. ನೀವು ಪ್ರಿಂಟೌಟ್ ಇಟ್ಕೊಂಡು ಸ್ಯಾರಿನ ಸೇಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಹೇಳ್ತಾ ಎಲ್ಲ ಮಹಿಳೆಯರ ಆಗ್ರಹ ಇದೇ ಆಗಿದೆ ಅಂತ ಹೇಳ್ತಾ ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.